ಹೇಮಾ ಕಮಿಟಿ ಅಂತೆ ಕನ್ನಡ ಚಿತ್ರರಂಗದಲ್ಲೂ ಒಂದು ಕಮಿಟಿ ಆಗಬೇಕು. ಕನ್ನಡ ಚಿತ್ರದಲ್ಲಿ ಆಗ್ತಿರುವಂತಹ ದೌರ್ಜನ್ಯಗಳು, ಕಿರುಕುಳಗಳು ಅಥವಾ ತಾರತಮ್ಯ ಏನಿದೆ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಫೈರ್ ಸಂಸ್ಥೆಯ ಮುಖಾಂತರ ಒಂದು ಹೋರಾಟ ಶುರುವಾಗಿದೆ. ಈಗ ಫೈರ್ ಸಂಸ್ಥೆಯ ಮುಖಾಂತರ CM ಅವ್ರನ್ನ ಮನವಿ ಮಾಡಿದ್ದಾರೆ. ಸೊ ಈಗ ನಮ್ಮ ಜೊತೆ ನಟಿ ನೀತು ಅವರು ಇದನ್ನು ಮಾತಾಡ್ತೀನಿ ಅವ್ರನ್ನ. ಮೇಡಮ್, CM ಅವ್ರನ್ನ ಮೀಟ್ ಮಾಡಿದ್ರಿ, ಏನಂತ ರಿಯಾಕ್ಟ್ ಮಾಡಿದ್ರು CM? ಆ್ಯಕ್ಚುಲಿ CM ಸರ್ ಅವ್ರಿಗೆ ಎಲ್ಲ ಅವೇರ್ನೆಸ್ ಇತ್ತು. ಹೇಮಾ ಕಮಿಟಿ ಆಗಿರ್ಬೋದು, ನಾವು ನಿನ್ನೆ ಏನು ಹೇಳಿದ್ವಿ, ಬಿಕಾಸ್ ಇಟ್ ಇಸ್ ಔಟ್ ಇನ್ ದಿ ಓಪನ್ ಅಲ್ವಾ, ನಾವು ಮೀಡಿಯಾಗೂ ಅದನ್ನೇ ಹೇಳಿದ್ದು. ಸೊ ನಮ್ಮ ಮೇನ್ ಬೇಡಿಕೆ ಇರೋದು ಏನಂತಂದರೆ ಒಂದು ನಿಷ್ಪಕ್ಷಪಾತವಾಗಿರುವಂಥ ಒಂದು ಇನ್ವೆಸ್ಟಿಗೇಷನ್, ಜೊತೆಗೆ ನಮ್ಮ ವಿಮೆನ್ ಸೇಫ್ಟಿಗೋಸ್ಕರ. ದ್ಯಾಟ್ ಇಸ್ ಅ ಮೇನ್ ಥಿಂಗ್. ಎಸ್ ಮೇಡಮ್, ವುಮೆನ್ ಸೇಫ್ಟಿ ಅಂದರೆ ರಕ್ಷಣೆ ಬೇಕು ಅಂತ ಕೋರ್ತಾ ಇದ್ರೆ, ಹಾಗಾದರೆ ಇಂಡಸ್ಟ್ರಿಯಲ್ಲಿ ರಕ್ಷಣೆ ಇಲ್ಲ ಅಂತ ಅನಿಸ್ತಿದ್ಯಾ ಅಂತ? ಐ ಥಿಂಕ್ ಸೊ. ಬಿಕಾಸ್ ಇವಾಗ ಸ್ವಲ್ಪ ಒಳ್ಳೆ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡಿಂದ ಬಂದವರು ಅವ್ರ ಕಾರಲ್ಲೇ ಬರೋದು, ಅವ್ರ ಕಾರಲ್ಲೇ ಹೋಗೋದು ಮಾಡ್ತೀವಿ ನಾವು. ಬಟ್ ತುಂಬ ಥರದ ಜನ ಬರ್ತಾರೆ ಅಲ್ವಾ ಫಿಲ್ಮ್ ಇಂಡಸ್ಟ್ರಿಲಿ ಕೆಲಸ ಮಾಡೋಕ್ಕೆ. ಸೊ ಅವ್ರು ಸೇಫಾಗಿ ಮನೆ ತಲುಪಿದ್ರ ಅಥವಾ ಆನ್ ದ ವೇ ಅವ್ರಿಗೆ ಏನಾಯಿತು, ಮಿಡಲ್ ಮೆನ್ ಏನಾದರೂ ಅವ್ರಿಗೇನಾದರೂ ತೊಂದರೆ ಮಾಡ್ತಾ ಇದ್ದಾರಾ, ಇದೆಲ್ಲ ನಾವು ಅಂದರೆ ಮಾತಾಡಬೇಕಂತಂದರೆ ಒಂದು ಸೇಫ್ಟಿ ನೆಟ್ ಅಂತ ಇರಲಿಲ್ಲ ಇಲ್ಲಿವರೆಗೂ. ಯಾರ ಹತ್ರ ಹೋಗಿ ಹೇಳೋದು, ಅವರೇ ಸಹಿಸ್ಕೊಂಡಿದ್ರು. ಸೊ ಇವಾಗ ನಾವೊಂದು ಕಮಿಟಿ ಅಂತ ಮಾಡಿದಾಗ ಅವ್ರಿಗೆ ಏನೇನು ನೋವಿದೆ ಅದನ್ನು ಹೇಳಿದಾಗ ನಾವು ಅದನ್ನು ಹೇಗೆ ಸೇಫ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವರ್ಕ್ ಮಾಡ್ಬೋದು. ಯಾರು ಮಾತಾಡಿಲ್ಲ ಅಂತಂದ್ರೆ ನಮಗೆ ಗೊತ್ತಾಗಲ್ಲ ಅಲ್ವಾ. ಸೊ ಒಂದು ಸೇಫ್ ಸ್ಪೇಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಎಸ್ ಮೇಡಮ್, ಮೀಟು ಅಂತ ಒಂದು ದೊಡ್ಡ ಕ್ಯಾಂಪೇನ್ ಆಯಿತು ರೀಸೆಂಟ್ ಇಯರ್ಸಲ್ಲಿ. ಸೊ ಒಂದಿಷ್ಟು ವಿಚಾರಗಳು ಚರ್ಚೆ ಆಯಿತು, ಒಂದಿಷ್ಟು ನಟಿಯರು ಬಂದು ಹೊರಗಡೆ ಬಂದು ನಮ್ಗೆ ಈ ಥರ ಕಿರುಕುಳ ಆಗ್ತಾಯಿದೆ, ಈ ಥರ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರು. ಬಟ್ ಅದು ಎಲ್ಲಿವರೆಗೂ ನ್ಯಾಯ ಸಿಗ್ತು ಅನ್ನೋದನ್ನು ಈಗಲೂ ಕ್ಲಾರಿಟಿ ಇಲ್ಲ. ಯಾಕಂದರೆ ಅದನ್ನು ಯಾವ ನಟಿಯರು ಕೂಡ ನನಗೆ ನ್ಯಾಯ ಸಿಗ್ತು ಅಂತ ಹೊರಗಡೆ ಹೇಳಲಿಲ್ಲ. ಬಟ್ ಈಗ ಇನ್ನೊಂದು ಹಂತದ ಹೋರಾಟ ಅಂತ ಅನಿಸುತ್ತೆ. ಈ ಹೋರಾಟದಲ್ಲಿ ಏನಾದರೂ ನಿರೀಕ್ಷೆ ಇದೆಯಾ, ಮತ್ತೆ ನ್ಯಾಯ ಸಿಗುತ್ತೆ ಅನ್ನೋ ಥರ? ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಹೋರಾಟ. ಏನಂದರೆ ಇಲ್ಲಿ ಕೇಳ್ತಾ ಇದ್ದೀವಿ ನಾವು, ಅದು ನಮಗೆ ಸಿಗಲಿಲ್ಲ ಅಂತಂದರೆ ಅದು ಇಟ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್, ಐ ಆಮ್ ಶ್ಯೂರ್. ಸೊ ಇಲ್ಲಿ ನ್ಯಾಯ ಸಿಗದೇ ಇರೋ ಒಂದು ಮಾತೇ ಇಲ್ಲ ಅನ್ನೋದು ನನ್ನ ನಂಬಿಕೆ. ಎಸ್, ಫೈರ್ ಸಂಸ್ಥೆ ಬಗ್ಗೆ ಮಾತಾಡೋದಾದ್ರೆ ಸಾಕಷ್ಟು ವರ್ಷಗಳಿಂದ ಈ ಥರದ ಒಂದು ವಿಚಾರದಲ್ಲಿ ಫೈಟ್ ಮಾಡ್ತಾ ಬರ್ತಾ ಇದ್ದಾರೆ. ನೀವು ಕೂಡ ಆ ಕಮಿಟಿಲಿ ಇದ್ದೀರಾ. ಸೊ ಪರ್ಸ್ನಲ್ ಆಗಿ ನಿಮಗೆ ಆಗಿರುವಂತಹ ಈ ಥರ ಒಂದು ಅನುಭವಗಳು ಅಥವಾ ಈ ಕಮಿಟಿ ಮುಖಾಂತರ ಯಾರಾದರೂ ಬಂದು ನಿಮ್ಮ ಹತ್ರ ಹೇಳ್ಕೊಂಡಿರುವಂಥ ಇನ್ಸಿಡೆಂಟ್ಗಳು, ದೂರುಗಳು ಆಗಿದೆಯೇನಾದರೂ? ಹೌದು, ಆ್ಯಕ್ಚುಲಿ ಅದ್ರ ಬಗ್ಗೆ ಚೇತನ್ ಅವ್ರು ನಿಮಗೆ ಇನ್ನೂ ಬೆಟರ್ ಮಾಹಿತಿ ಕೊಡ್ತಾರೆ. ಬಿಕಾಸ್ ಅವರು ಮೇನ್ ಆಗಿ ಇದನ್ನು ಫೈರ್ನ ಹುಟ್ಟು ಹಾಕಿದೆ ಚೇತನ್ ಮತ್ತು ಆಮೇಲೆ ಅದ್ರ ಪ್ರೆಸಿಡೆಂಟ್ ಕವಿತಾ ಲಂಕೇಶ್ ಅವರು. ಸೊ ಪರ್ಸ್ನಲಿ ಬೇರೆ ಗೊತ್ತಿಲ್ಲ ನನಗೆ, ಬಟ್ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಡೆಫಿನೆಟ್ಲಿ ನನಗೆ ಗೊತ್ತು ಯಾರು ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋದು. ಸೊ ಏನು ಹೇಳೋದಕ್ಕೆ ಬಯಸ್ತೀರಾ ಮೇಡಮ್ ಈ ಸಂದರ್ಭದಲ್ಲಿ? ಕಮಿಂಗ್ ಆ್ಯಕ್ಟರ್ಸ್ ಬರ್ತಾರೆ, ತುಂಬ ಜನ ಇಂಡಸ್ಟ್ರಿ ಬರಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಈ ರೀತಿಯಾದ ಒಂದು ಬೆಳವಣಿಗೆಗಳು ನೋಡಿದಾಗ ಎಲ್ಲೋ ಒಂದು ಕಡೆ ಭಯ ಆಗುತ್ತೆ, ಮನೇಲೂ ಭಯ ಆಗುತ್ತೆ, ಅವ್ರಿಗೂ ಭಯ ಆಗುತ್ತೆ. ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಸೊ ತುಂಬ ಮುಗ್ಧೆಯರು ಬರ್ತಾರೆ ಇಂಡಸ್ಟ್ರಿನಲ್ಲಿ, ಮುಗ್ಧ ಜನರು. ಅದು ಅಫ್ಕೋರ್ಸ್ ಗಂಡಸರಲ್ಲೂ ತುಂಬ ಜನ ಒಂದು ವೆರಿ ಇನ್ನೋಸೆಂಟ್ ಮೈಂಡ್ಸೆಟ್ಟಿಂದ ಬರ್ತಾರೆ. ಬಟ್ ಎಕ್ಸ್ಪ್ಲಾಯ್ಟೇಷನ್ ಅನ್ನೋದು ಆಗಲೇಬೇಕಂತ ಇಲ್ಲ. ಯಾರು ಹೇಳಿದ್ರು ಎಕ್ಸ್ಪ್ಲಾಯ್ಟ್ ಆಗಲೇಬೇಕು ಅಂತ? ಆ ಮನಸ್ಥಿತಿನ ತೆಗಿಬೇಕು ಫಸ್ಟ್ ಆಫ್ ಆಲ್, ಐ ಥಿಂಕ್ ಸೊ. ಬಿಕಾಸ್ ತುಂಬ ಹಿಂದೆಯಿಂದ ಹಾಗೆ ಬಂದುಬಿಡ್ದೆ, ಅಯ್ಯೋ ಬಿಡಪ್ಪ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಹಿಂಗೇನೆ ಅಂತ. ನಾವು ವಿ ವರ್ಕಿಂಗ್ ವೆರಿ ಹಾರ್ಡ್, ತುಂಬ ಕಷ್ಟಪಡ್ತೀವಿ ನಾವು. ಇವಾಗ 4 ಜನರನ್ನ ನೀತು ಅಂತ ನಾನು ಗುರುತಿಸ್ಕೊಳ್ಳೋಕ್ಕೆ ಐ ಹ್ಯಾವ್ ಆಲ್ಸೋ ವರ್ಕ್ ವೆರಿ ಹಾರ್ಡ್. ಸೊ ಅದು ನಮ್ಮ ಮೇನ್ ಥಿಂಗ್. ಸೊ ಎಲ್ಲರೂ ಸೇಫ್ಟಿ, ದಟ್ಸ್ ಆಲ್ ಐಮ್ ಸೇಯಿಂಗ್. ಸೇಫ್ಟಿ ಬೇಕು ಅಂತ ಎಲ್ಲ ರೀತಿಯಲ್ಲೂ. ಪ್ರೊಫೆಷ್ನಲ್ ಗೈಡ್ಲೈನ್ಸ್ ಬೇಕು. ಕೆಲವರು ವಲ್ಗರಾಗಿ ಮಾತಾಡ್ತಾರೆ ಸೆಟ್ಟಲ್ಲಿ. ಇದೆಲ್ಲ ಚೇಂಜ್ ಆಗಬೇಕಂದ್ರೆ ಈ ಥರ ಒಂದು ಕಮಿಟಿನೂ ಬೇಕು. ಆ್ಯಂಡ್ ಕಮಿಟಿ ಜೊತೆಗೆ ನಮಗೆ ಈ ಥರ ಗೈಡ್ಲೈನ್ಸ್ ಬೇಕು. ಅದು ನಮಗೆ CM ಸರಿಂದ ಬಂದಾಗಲೇ ಮಾಡೋಕ್ಕಾಗೋದು. ಕೊನೆಯದಾಗ ಒಂದು ಪ್ರಶ್ನೆ ಕೇಳೋದಾದ್ರೆ, 153 ಮೆಂಬರ್ಸ್ ಸಿಗ್ನೇಚರ್ನ ಕಲೆಕ್ಟ್ ಮಾಡಿದ್ರೆ ಅಂದರೆ ಇವರು ಅನ್ಯಾಯಕ್ಕೆ ಒಳಗಾದವರು ಅಂತ ಹೇಳ್ಬೇಕನ್ನೋ? ಯಾಕಂದರೆ ಇಂಡಸ್ಟ್ರಿ ತುಂಬ ದೊಡ್ಡದಾಗಿದೆ. ಸೊ ಅವರೆಲ್ಲ ಸಪೋರ್ಟ್ ಸಿಗುತ್ತಾ ಅಥವಾ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಕಡೆ ಏನು ರಿಯಾಕ್ಷನ್ ಬರಲಿಲ್ವಾ ಅಂತ? ಅನ್ಯಾಯದ ಬಗ್ಗೆ ಅರಿವಿದ್ರೂ ಕೂಡ ಸಾಕು ಅಂತ ನಾನು ಅಂದ್ಕೋತೀನಿ. ಸೊ ಎಲ್ಲರೂ ಅನ್ಯಾಯಕ್ಕೆ ಒಳಗಾಗಿದ್ದಾರೋ ಇಲ್ವೋ ಅಂತ ಬೇರೆಯವ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಆದರೆ ಡೆಫಿನೆಟ್ಲಿ ನಾನಂತೂ ನೋಡಿದ್ದೀನಿ ಹಲವು ವಿಷಯನ. ಇನ್ಫ್ಯಾಕ್ಟ್ ನನ್ನನ್ನು ಸುಮಾರು ಸಿನಿಮಾಗಳಲ್ಲೇ ತಗೊಂಡಿಲ್ಲ ಮೊದಲು, ಇವಾಗಲ್ಲ, ಹಿಂದೆ. ನನ್ನ ಕೆಲವು ಪ್ರೊಡ್ಯೂಸರ್ಸು ಹೇಳಿದ್ದಾರೆ, ನೀನು ತುಂಬ ರಿಜಿಡ್, ನೀನು ಫ್ರೀ ಆಗಿರಬೇಕು ಅಂತ. ಯಾರಿಗೆ ಬೇಕು ಈ ಥರ ಮಾತು? ನಾನು ಯಾಕೆ ಕೇಳಬೇಕು? ದೇವ್ರು ನನಗೇನೋ ಟ್ಯಾಲೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಬಂದಿರೋದು ಫಿಲ್ಮ್ ಇಂಡಸ್ಟ್ರಿಗೆ, ಎಲ್ಲರನ್ನೂ ಪ್ಲೀಸ್ ಮಾಡ್ಕೊಂಡಿರೋದಕ್ಕಲ್ಲ. ಸೊ ಈ ಮೆಂಟಾಲಿಟಿ ಚೇಂಜ್ ಆಗಬೇಕು. ಇದು ನನ್ನ ಪರ್ಸ್ನಲ್ ಒಪಿನಿಯನ್, ಇದು ಫೈರ್ ಸಂಸ್ಥೆಗೆ ನಾನು ಹೇಳ್ತಿಲ್ಲ. ಬಟ್ ಐ ಥಿಂಕ್ ಒಂದು ಪ್ರೊಫೆಷ್ನಲ್ ಟಾಕಿಂಗ್, ನಾವು ಕೆಲಸ ಶೂಟ್ ಮಾಡಬೇಕಾದ್ರೆ ಯಾರೋ ಏನೋ ಕೆಟ್ಟದಾಗ ಮಾತಾಡೋದು ನಾವು ಯಾಕೆ ಕೇಳಿಸ್ಕೋಬೇಕು? ಅದನ್ನು ಸಿಂಪ್ಲಿ ಬಿಕಾಸ್ ನಾವು ಹೆಣ್ಮಕ್ಳು ಅಂತ ನಾವು ಕೇಳಿಸ್ಕೊಬೇಕಾ? ಆ ಒಂದು ಗಾಂಭೀರ್ಯ, ಆ ಒಂದು ಪ್ರೊಫೆಷ್ನಲ್ ಲೈನ್ಸ್ ಇರಬೇಕು ಅಂತ ನಾನು ಹೇಳ್ತಾ ಇರೋದು. ಥ್ಯಾಂಕ್ ಯು. ಎಸ್, ಇದಿಷ್ಟು ನೀತು ಅವರ ಅಭಿಪ್ರಾಯ. ಅಂತ ಹೇಳಿದ್ರೆ ಆ ಒಂದು ಮಾರ್ಗಸೂಚಿ ಬರಬೇಕು, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಒಂದು ಹೆಣ್ಮಕ್ಳಿಗೆ ರಕ್ಷಣೆ ಇದೆ ಅನ್ನೋದು ಒಂದು ಫೀಲ್ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.